ಮತ್ತೊಂದು ಎಲ್ಲೋ ಒಂದು ಕಡೆ ಈಗ ಉಗ್ರ ಮಂಜು ಅವರು ನೀವು ಕಂಡಂತೆ ಹೇಗೆ ಅಂತ ಎಲ್ಲೋ ಒಂದು ಕಡೆ ಅವ್ರ ಜೊತೆಗಿನ ಒಂದು ಪರಿಶುದ್ಧ ಸ್ನೇಹ ಎಲ್ಲೋ ಒಂದು ಎಫೆಕ್ಟ್ ಆಯಿತು ನಿಮ್ಮ ಒಂದು ಆಟಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾನ್ಸು ಇಲ್ಲ ಇವ್ರದಿಂದ ಸ್ವಲ್ಪ ದೂರ ಇದ್ದಿದ್ರೆ ಮೋಸ್ಟ್ಲಿ ಅವರೇನೋ ಫಿನಾಲೆಗೆ ಬರ್ತಿದ್ರೇನೋ ಅನ್ನೋ ಒಂದು ಅಭಿಪ್ರಾಯ ಇದೆ ನಿಮ್ಮ ಫ್ಯಾನ್ಸ್ಗೆ. ಸೊ ಇದನ್ನು ನೀವು ಒಪ್ತೀರಾ? ಸೊ ಈಗ ಏನು ಹೇಳ್ತಿದ್ದಾರೆ, ನಿಮ್ಮ ಕ್ಯಾರೆಕ್ಟ್ರ್ ನಮ್ಗೆ ಇಷ್ಟ ಆಯಿತು, ನಿಮ್ಮ ವ್ಯಕ್ತಿತ್ವ ಇಷ್ಟ ಆಯಿತು ಅಂತ, ಇದೆಲ್ಲವೂ ಇದ್ದಿದ್ದಕ್ಕೆ, ಅಲ್ಲೊಂದು ಪರಿಶುದ್ಧ ಸ್ನೇಹ ಇದ್ದಿದ್ದಕ್ಕೆ. ಇದು ಮಾಡ್ದಿರ ನಾನು ಇನ್ನೇನೋ ಕ್ಯಾಲ್ಕುಲೇಟಿವ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ದಿದ್ರೆ ಅಥವಾ ಇನ್ನೇನೋ ಸ್ಟ್ರಾಟಜಿಕ್ ಆಗಿ ಬಿಹೇವ್ ಮಾಡಿಬಿಟ್ಟಿದ್ದಿದ್ರೆ ಈ ವ್ಯಕ್ತಿಯಿಂದ ನನಗೆ ಡೆಫಿನೆಟ್ಲಿ ನನಗಲ್ಲಿ ಆಟದ ಮಧ್ಯದಲ್ಲೇ ಗೊತ್ತಾಗಿದೆ, ನಾನು ಮಾಡದೇ ಇರೋ ತಪ್ಪಿಗೆ ನಾನು ಬಹಳಷ್ಟು ಅನ್ನಿಸ್ಕೋತಾ ಇದ್ದೀನಿ, ನಾನು ಮಾಡದೇ ಇರೋ ತಪ್ಪಿಗೆ ಪನಿಷ್ಮೆಂಟ್ ಆಗ್ತಿದೆ, ಸ್ನೇಹದಿಂದ ಎಫೆಕ್ಟ್ ಆಗ್ತಿದೆ, ಇದೆಲ್ಲವೂ ನನಗೆ ಅಲ್ಲೇ ಗೊತ್ತಾಗಿದೆ. ಅದು ನಾನು ಅಲ್ಲೇ ಹೇಳಿದ್ದೀನಿ ಇದು ಆಗ್ತಿದೆ ಅಂತ. ಇದು ಆಗ್ತಿದೆ ಅಂತ ಹೇಳಿ ಅದೇ ಪರಿಶುದ್ಧ ಸ್ನೇಹ ನಾನು ಕಟ್ ಮಾಡಿಬಿಟ್ಟಿದ್ದಿದ್ರೆ ಈಗ ನನ್ನ ವ್ಯಕ್ತಿತ್ವ ಅದಲ್ಲ. ಆಟಕ್ಕೆ ಬೇಡ ಅಂತ ಡಿಸ್ಕಸ್ ಮಾಡಿದಾಗ ಆ ವ್ಯಕ್ತಿ ಪದೇ ಪದೇ ಇಲ್ಲ ನೋ ಅಂತ ಹೇಳಿ ಮತ್ತೆ ಮಾತಾಡಿಸಿದಾಗ ನಂಗೆ ರೂಢಾಗಿ ಬಿಹೇವ್ ಮಾಡಬೇಕಂತ ಎಲ್ಲೂ ಅನಿಸ್ಲಿಲ್ಲ. ನಂಗೆ ಅದ್ರ ಬಗ್ಗೆ ರಿಗ್ರೆಟೇ ಇಲ್ಲ. ಅಂದರೆ ಬೇಡ ಅಂತ ಹೇಳ್ತಿದ್ದೆ, ನನ್ನ ಪ್ರಯತ್ನ ನಾನು ಮಾಡ್ತಿದ್ದೆ, ಮತ್ತೆ ಮಾತಾಡಿಸಿದಾಗ ಅಷ್ಟು ಮುಖ ಕಟ್ಟದಂಗೆ ನನಗೆ ಹಂಗೆ ಬಿಹೇವ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಇಟ್ ಈಸ್ ಪರಿಶುದ್ಧ ಸ್ನೇಹ. ಅಲ್ಲದು ಆಟಕ್ಕೆ ಅಂತ ಸ್ನೇಹ ಆಗಿದ್ದಿದ್ರೆ ನನ್ನ ರಿಯಾಕ್ಷನ್ ಬೇರೆಯೇ ಇರ್ತಿತ್ತು. ನನಗೇನು ಒಳ್ಳೇದಕ್ಕೆ ಒಳ್ಳೇದಾಗೆ ರಿಯಾಕ್ಟ್ ಮಾಡ್ತೀನಿ, ಕೆಟ್ಟದ್ದು ಅನ್ನೋದಾದರೆ ಕೆಟ್ಟದಾಗೆ ರಿಯಾಕ್ಟ್ ಮಾಡ್ತೀನಿ. ಅಲ್ಲಿ ಎಲ್ಲೂ ಆ ಒಂದು ಅದುವೇ ವೈಬ್ ನಂಗೆ ಮಂಜು ಅವರಿಂದ ಬಂದಿದ್ದೇ ಇಲ್ಲ. ಹಾಗಾಗಿ ನಾನು ಬೇರೆ ಥರ ರಿಯಾಕ್ಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಆಟಕ್ಕೆ ಎಫೆಕ್ಟ್ ಆಯಿತಾ? ಹೌದು, ಆ ಮನೆಗೆ ಅಷ್ಟು ಪರಿಶುದ್ಧ ಸ್ನೇಹ ಅವಶ್ಯಕತೆ ಇಲ್ಲ. ಬಟ್ ಆಗಿಬಿಟ್ಟಿದೆ ಅನ್ನೋದಾದರೆ ಅದನ್ನು ತೆಗೆದು ಬಿಸಾಡೋ ಅಂಥ ಮನಸ್ಥಿತಿ ನಂದಲ್ಲ. ಸೊ ಹಾಗಾಗಿ ನನಗೆ ಅಲ್ಲಿ ಎಲ್ಲೂ ಅದುವೇ ರೌಂಡ್ ನಂಗೆ ಎಲ್ಲೂ ಮಾಡಬೇಕು ಅನಿಸ್ಲಿಲ್ಲ. ಎಫೆಕ್ಟ್ ಆಯಿತು. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ನಾನು ತರ್ತಿರ್ಲಿಲ್ಲ, ಅದು ಇಂಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾ ಇದ್ದಿದ್ದು ಆಟಕ್ಕೆ. ದಟ್ಸ್ ಓಕೆ, ಅಗೇನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಜರ್ನಿ. ದಟ್ಸ್ ಓಕೆ. ಎಲ್ಲೋ ಒಂದು ಕಡೆ ಅನಿಸುತ್ತಾ, ನಾನು ಕೂಡ ಅಂದರೆ ಈಗ ಮೋಕ್ಷಿತ್ ಅವ್ರು ಹೇಗೆ ನಿಮ್ಮಿಬ್ಬರಿಂದ ದೂರ ಇದ್ದು ಸಿಂಗಲ್ ಆಗಿ ಆಟಾಡಿ ಇವತ್ತು ಅಲ್ಲಿ ತನಕ ಹೋದರು. ಬಟ್ ನಾನು ಕಂಪೇರ್ ಮಾಡ್ತಾ ಇಲ್ಲ ಇಲ್ಲೆಲ್ಲೂ ಕೂಡ, ಯಾಕಂದ್ರೆ ನಿಮ್ಮ ಜರ್ನಿ ಬೇರೆ ಅವರ ಜರ್ನಿ ಬೇರೆ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತಾ, ನಾನು ಕೂಡ ದೂರ ನಿಂತಿದ್ದರೆ ಮೋಸ್ಟ್ಲಿ ನಾನು ಕೂಡ ಫಿನಾಲೆ ಹಂತದಲ್ಲಿ ಇರ್ತಾ ಇದ್ದೆ, ಆ ಟಾಪ್ 6 ಸ್ಪರ್ಧೆಗಳಲ್ಲಿ ನಾನು ಕೂಡ ಆಗ್ತಿದ್ದೆ ಅಂತ ಅನಿಸುತ್ತಾ ನಿಮಗೆ? ಎಗೇನ್ ನಾನು ಫಿನಾಲೆಗೆ ಹೋಗಿದ್ದಿದ್ರೆ ಇವತ್ತು ಏನು ಅಲ್ಲಿಗೆ ಬರ್ತೀನಿ. ಇವತ್ತಿನ ಗೌತಮಿ ಆ್ಯಕ್ಚುಲಾಗಿ ಫಿನಾಲೆದಲ್ಲಿ ಇರ್ತಾ ಇರಲಿಲ್ಲ. ಅದೇನು ವ್ಯಕ್ತಿತ್ವ ಇನ್ನೊಂದೆಲ್ಲ ಈಗೇನು ನನಗೆ ಅದು ಪ್ಲಸ್ ಸಿಗ್ತಿದೆ. ಬೇರೆ ಏನು ಇಂಡಿವಿಜುವಲಾಗಿ ಆಡಿದಿದ್ರೆ ಅನ್ನೋದೊಂದು ಪ್ರಶ್ನೆ ಬಂತು. ಆಟ ನಾನು ಇಂಡಿವಿಜುವಲಾಗಿ ಆಡಿದ್ದೀನಿ. ಜೀವಿಸಿರೋದು ಯಾರು ನನ್ನನ್ನು ಇಷ್ಟಪಡ್ತಿದ್ರು ಅಥವಾ ನಾನು ಇಷ್ಟಪಡ್ತಿದ್ದೆ. ಮೋಕ್ಷಿತನೂ ಇದ್ದರು ಆ ಇದರಲ್ಲಿ. ನಾವು 3 ಜನ ಫಸ್ಟ್ ಇರ್ತಿದ್ವಿ. ಮೋಕ್ಷಿತ ಅವರು ಹೌದು, ಅವ್ರು ಸಪ್ರೇಟ್ ಹೋದರು. ಅದೊಂದು ಕಾರಣದಿಂದ ಆಯಿತು. ಇಲ್ಲಂತ ಕಾರಣನೇ ಬರಲಿಲ್ಲ. ಅಥವಾ ನಾನು ಮೋಕ್ಷಿತ ಅವರಿಂದ ದೂರ ಆಗೋ ಕಾರಣನೂ ಬಂದಿಲ್ಲ, ಅವ್ರು ಹೋಗಿದ್ದಿದ್ದು. ಆ್ಯಂಡ್ ನಾನು ಒಂದ್ಸತಿ ಅದೇನೋ ಆರ್ಗ್ಯಾನಿಕ್ ಆಯಿತು ಅನ್ನೋದಾದರೆ ಅದನ್ನು ನಿಭಾಯಿಸೋ ಪ್ರಯತ್ನ ಮಾಡೋಳು, ಪಟ್ಟಂತ ತೆಗೆದು ಹಾಕೋದಕ್ಕಿಂತ. ಅವ್ರು ಅದನ್ನು ಆಟಕ್ಕೆ ಮಾಡಿದರೆ ಅವ್ರದ್ದು ತಪ್ಪು ಅಂತ ಹೇಳೋದಿಲ್ಲ, ಆಟಕ್ಕೆ ಹೌದು ಮಾಡಬೇಕಾಗತ್ತೆ. ನಾನು ಹಾಗಲ್ಲ. ಆಟ ಇಂಡಿವಿಜುವಲಿ ಆಡಿದ್ದೀನಿ. ಜೀವಿಸ್ಬೇಕಾದ್ರೆ ಒಂದಿಬ್ಬರು ನನ್ನ ಜೊತೆ ಕಾಣಿಸ್ಕೊಳ್ತಾನೆ ಇದ್ದರು. ಅದು ಇಟ್ ಈಸ್ ಇನ್ ದ ಪ್ರೋಸೆಸ್ ಅನಿಸುತ್ತೆ. ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ. ಫಿನಾಲೆಗೆ ನಾನು ಸಿಂಗಲಾಗಿ ಆಡಿದರೆ ಹೋಗ್ತಿದ್ನ, ಹಾಗೆ ನಾನು ಒಬ್ಬಳೇ ಇದ್ಬಿಟ್ಟಿದ್ದಿದ್ರೆ. ಆ್ಯಂಡ್ ಐ ಆಮ್ ನಾಟ್ ಸಮ್ವನ್ ಸುಮ್ಮನೆ ಹೋಗಿ ಯಾರನ್ನೂ ಮಾತಾಡ್ಸೋದಿಲ್ಲ, ಮನಸ್ಸಿಗೆ ಅನಿಸ್ಲಿಲ್ಲ ಅಂದಿದ್ರೆ ಮೇ ಬಿ ಒಬ್ಬಳೇ ಇದ್ಬಿಡ್ತಿದ್ದೆ ಅನಿಸುತ್ತೆ. ಹಂಗಾಗ್ತಿತ್ತು ಹೊರತು ಇನ್ನೊಬ್ರ ಜೊತೆ ಹೋಗಿ ಮಿಂಗಲ್ ಆಗ್ತಾ ಇರಲಿಲ್ಲ. ನಾನು ತುಂಬ ಕಡಿಮೆ ಅದು.